ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಈಗ ತಾನೇ ಎಕ್ಸಾಮ್ಸ್ ಮುಗಿಸಿ ಮುಂದಕ್ಕೆ ಏನು ಓದಬೇಕು ಅಂತ ತಯಾರಿ ಆಗ್ತಾ ಇರುವ ಮಕ್ಕಳು ಮತ್ತು ಪೋಷಕರು ಸಿಕ್ಕಾಪಟ್ಟೆ ಗೊಂದಲಗಳಿರುತ್ತೆ. ಕಾರಣ ಯಾವ ಇನ್ಸ್ಟಿಟ್ಯೂಷನ್ನ, ಯಾವ ಕಾಲೇಜ್ನ, ಯಾವ ಯೂನಿವರ್ಸಿಟಿನ ನನ್ನ ಮಗ ಅಥವಾ ಮಗಳು ಆಯ್ಕೆ ಮಾಡ್ಕೊಳ್ಬೇಕು. ಓಕೆ, ಇನ್ಸ್ಟಿಟ್ಯೂಷನ್ನ ಆಯ್ಕೆ ಮಾಡ್ಕೊಂಡೆ, ಯಾವ ಕೋರ್ಸಿಗೆ ಹೋಗಬೇಕು, ಯಾವ ಕೋರ್ಸಿಗೆ ಹೋದರೆ ನನ್ನ ಮಗ ಅಥವಾ ಮಗಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ಅನ್ನುವ ಪ್ರಶ್ನೆನ ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಕರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ನಿಮ್ಮ ಪ್ರಶ್ನೆ ಅಥವಾ ಗೊಂದಲಗಳಿಗೆ ಉತ್ತರವನ್ನು ಕೊಡಬೇಕು ಅಂತಲೇ ಪಬ್ಲಿಕ್ ಟಿವಿ ವಿದ್ಯಾಪೀಠವನ್ನ ಮತ್ತೆ ನಿಮ್ಮ ಮುಂದೆ ತರ್ತಾ ಇದೆ. 7ನೇ ಆವೃತ್ತಿ ಇದೇ ಶನಿವಾರ 27 ಮತ್ತು 28 ಶನಿವಾರ ಮತ್ತು ಭಾನುವಾರ ವಿದ್ಯಾಪೀಠ ಅರಮನೆ ಮೈದಾನ ಗಾಯತ್ರಿ ವಿಹಾರ್ ಗೇಟ್ ನಂಬರ್ 4 ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಮಿಸ್ ಮಾಡದೆ ವಿದ್ಯಾಪೀಠವನ್ನ ವಿದ್ಯಾಪೀಠಕ್ಕೆ ಬನ್ನಿ, ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಕೆಲಸವನ್ನ ಮಾಡಿ ಅಂತ ಹೇಳ್ತಾ, ವಿದ್ಯಾಪೀಠ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಲವಾರು ಒಂದು ವಿದ್ಯಾಸಂಸ್ಥೆಗಳನ್ನು ಒಟ್ಟಿಗೆ ಸೇರಿಸಿ ನಿಮಗೆ ಅನುಕೂಲ ಮಾಡಿಕೊಡುವಂತಹ ಕಾರ್ಯಕ್ರಮ. ಬಟ್ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಪಬ್ಲಿಕ್ ಟಿವಿ ಇಲ್ಲಿ ತನಕ 10 ಅಲ್ಲ 20 ಅಲ್ಲ 50 ಅಲ್ಲ 100 ಅಲ್ಲ 110ಕ್ಕೂ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ಒಂದೇ ಕಡೆ ಸೇರಿಸ್ತಾ ಇದೆ ನಿಮ್ಮ ಅನುಕೂಲಕ್ಕೋಸ್ಕರ. ಬಳಸ್ಕೊಳ್ಳಿ ಅಂತ ಹೇಳ್ತಾ, ವಿದ್ಯಾಪೀಠ ಕಳೆದ 6 ವರ್ಷಗಳಿಂದ ಅಥವಾ 6 ಆವೃತ್ತಿಗಳನ್ನು ಹೇಗೆ ಎದುರಿಸ್ತು, ನೀವು ಯಾಕೆ ವಿದ್ಯಾಪೀಠಕ್ಕೆ ಬರಬೇಕು, ಇಲ್ಲಿಗೆ ಬಂದರೆ ನಿಮಗೆ ಸಿಗುವಂತಹ ಅನುಕೂಲ ಏನು, ಲಾಭ ನಷ್ಟದ ಲೆಕ್ಕಾಚಾರ ಏನು, ನಷ್ಟದ ಮಾತೇ ಇಲ್ಲ ಬಿಡಿ, ಲಾಭದ ಲೆಕ್ಕಾಚಾರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕದಾಗಿ ರಿಪೋರ್ಟ್ ಕೊಡ್ತೀವಿ. ನೋಡ್ಕೊಂಡು ವಾಪಸ್ ಬೇಗ ಬನ್ನಿ. ಆ ನಂತರ ಗೆಸ್ಟ್ ಇದ್ದಾರೆ, ವೆಲ್ಕಮ್ ಮಾಡಿಕೊಂಡು ವಿದ್ಯಾಪೀಠ ಹೇಗಿರುತ್ತೆ ಅಂತ ಕಾರ್ಯಕ್ರಮ ಮುಂದುವರಿಸೋಣ. ರಾಜ್ಯದ ಅತಿದೊಡ್ಡ ಶೈಕ್ಷಣಿಕ ಮೇಳಕ್ಕೆ ಕೌಂಟ್ ಡೌನ್. ಮುಂದಿನ ವಾರಾಂತ್ಯದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ವಿದ್ಯಾಪೀಠ. ಎಸ್, PUC ಮುಗಿದ ಬಳಿಕ ಯಾವ ಕೋರ್ಸ್ ಮಾಡಬೇಕು, ಯಾವ ಕಾಲೇಜಿನಲ್ಲಿ ಯಾವ ಕೋರ್ಸ್ ಮಾಡಿದರೆ ಮುಂದೆ ಒಳ್ಳೆಯ ಕೆಲಸ ಸಿಗುತ್ತೆ, ಹೀಗೆ ಹಲವು ಗೊಂದಲಗಳು ಸಹಜವಾಗಿಯೇ ಪೋಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇರುತ್ತೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ನಲ್ಲಿ PUC ಮುಗಿಸಿ ಡಿಗ್ರಿಗೆ ಕಾಲಿಡಲು ಸಜ್ಜಾಗಿರುವ ಸ್ಟೂಡೆಂಟ್ಸ್ಗಾಗಿ ಮತ್ತು ಮಕ್ಕಳನ್ನ ಉತ್ತಮ ಭವಿಷ್ಯ ರೂಪಿಸಲು ವಿದ್ಯಾಸಂಸ್ಥೆಯಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನುವ ಪೋಷಕರಿಗಾಗಿ ನಿಮ್ಮ ಪಬ್ಲಿಕ್ ಟಿವಿ ಇಂದಿನ ಕಲಿಕೆ ನಾಳಿನ ದಾರಿದೀಪ ಘೋಷವಾಕ್ಯದಲ್ಲಿ ಕಳೆದ 6 ಆವೃತ್ತಿಗಳನ್ನು ಯಶಸ್ವಿಯಾಗಿ ವಿದ್ಯಾಪೀಠವನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ. ಮೊದಲು 30ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳೊಂದಿಗೆ ಶುರುವಾದಂತಹ ವಿದ್ಯಾಪೀಠ ಕಳೆದ ವರ್ಷ ಶತಕಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಒಂದೇ ಸೂರಿನಡಿ ಸೇರಿಸಿ ಸಾವಿರಾರು ಮಕ್ಕಳಿಗೆ ತಮ್ಮ ಮುಂದಿನ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸಲು ಕಾರಣವಾಗಿತ್ತು. ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಶೈಕ್ಷಣಿಕ ಮೇಳವಂತಲೇ ಹೆಸರುವಾಸಿಯಾಗಿರುವ ವಿದ್ಯಾಪೀಠ 7ನೇ ಆವೃತ್ತಿಯಲ್ಲಿ ಈ ಬಾರಿ 110ಕ್ಕೂ ಹೆಚ್ಚು ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಭಾಗಿಯಾಗ್ತಾ ಇದೆ. ಒಂದೇ ಸೂರಿನಡಿಯಲ್ಲಿ ನಡೆಯುವಂತಹ ಈ ಬೃಹತ್ ಶೈಕ್ಷಣಿಕ ಮೇಳದಲ್ಲಿ ಅನೇಕ ಕಾರ್ಯಕ್ರಮಗಳು ಸಹ ಪಬ್ಲಿಕ್ ಟಿವಿ ಆಯೋಜನೆ ಮಾಡ್ತಾ ಇದೆ. ಹಾಗಾದ್ರೆ 7ನೇ ಆವೃತ್ತಿಯ ವಿದ್ಯಾಪೀಠ ಯಾವಾಗ, ಎಲ್ಲಿ ನಡೆಯುತ್ತೆ, 7ನೇ ಆವೃತ್ತಿಯ ವಿದ್ಯಾಪೀಠದಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ, ಬನ್ನಿ ನೋಡ್ಕೊಂಡು ಬರೋಣ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವ ವಿದ್ಯಾಪೀಠ ರಾಜ್ಯದ ಅತ್ಯಂತ ದೊಡ್ಡ ಶೈಕ್ಷಣಿಕ ಮೇಳ. ಶೈಕ್ಷಣಿಕ ಮೇಳದ ವಿಶೇಷತೆಗಳು: ಒಂದೇ ಸೂರಿನಡಿಯಲ್ಲಿ 110ಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳು. ಶೈಕ್ಷಣಿಕ ಮೇಳಕ್ಕೆ ಬರುವವರಿಗೆ ಲಕ್ಕಿ ಡಿಪ್ ಮೂಲಕ ಆಕರ್ಷಕ ಗಿಫ್ಟ್. ಮೊದಲ ಬಾರಿ ವೋಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಆಕರ್ಷಕ ಉಡುಗೊರೆ. ಮೇಳದಲ್ಲಿ ಶೈಕ್ಷಣಿಕ ತಜ್ಞರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಮೇಳದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳು. ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಸೌಲಭ್ಯ. ಸ್ಥಳದಲ್ಲಿಯೇ ವಿದ್ಯಾಸಂಸ್ಥೆಗಳಿಂದ ದಾಖಲಾತಿಗೂ ಅವಕಾಶ. ಇಷ್ಟೆಲ್ಲ ಕಾರ್ಯಕ್ರಮಗಳಿರುವಂತಹ ವಿದ್ಯಾಪೀಠ ಯಾವಾಗ, ಎಲ್ಲಿ ಅನ್ನುವಂತಹ ಡೀಟೇಲ್ಸ್ ಇಲ್ಲಿದೆ ನೋಡಿ. ದಿನಾಂಕ 27/4/2024 ಶನಿವಾರ ಮತ್ತು 28/4/2024 ಭಾನುವಾರ. ಸ್ಥಳ ಗಾಯತ್ರಿ ವಿಹಾರ, ಅರಮನೆ ಮೈದಾನ, ಬೆಂಗಳೂರು. ಸಮಯ ಬೆಳಗ್ಗೆ 6ರಿಂದ ಸಂಜೆ 7ರವರೆಗೂ. ಪ್ರವೇಶ ಉಚಿತ ಇರುತ್ತೆ. ಹೇಗೂ 26ಕ್ಕೆ ಎಲೆಕ್ಷನ್ ಇದೆ. 27-28 ವೀಕೆಂಡ್ ಅಂತ ಎಲ್ಲೋ ಔಟಿಂಗ್ ಪ್ಲಾನ್ ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಈಗಲೇ ಈ ಡೇಟ್ ಅನ್ನ ನೋಟ್ ಮಾಡ್ಕೊಳ್ಳಿ. 26ಕ್ಕೆ ವೋಟ್ ಮಾಡಿ, 27-28ಕ್ಕೆ ಮಿಸ್ ಮಾಡದೆ ವಿದ್ಯಾಪೀಠಕ್ಕೆ ಬನ್ನಿ. ಓಕೆ, ನೋಡಿದ್ರಲ್ಲ ವಿದ್ಯಾಪೀಠ 6 ಆವೃತ್ತಿಗಳನ್ನ ಹೇಗೆ ಪೂರೈಸಿದೆ. 7ನೇ ಆವೃತ್ತಿಗೆ ನಾವು ಬರ್ತಾ ಇದ್ವಿ. ಇದೇ ಶನಿವಾರ ಮತ್ತು ಭಾನುವಾರ
ಅರಮನೆ ಮೈದಾನ, ಗಾಯತ್ರಿ ವಿಹಾರ್ ಗೇಟ್ ನಂಬರ್ 4ರಲ್ಲಿ ಮಿಸ್ ಮಾಡದೆ ವಿದ್ಯಾಪೀಠಕ್ಕೆ ಹಾಜರಾಗಿ ಅಂತ ಹೇಳ್ತಾ ಒಂದು ನಾನು ಗೆಸ್ಟ್ನ ಕಾರ್ಯಕ್ರಮದ ಮುಂಚೆ ಮಾತಾಡಿಸ್ತಿದ್ದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮುಂದೆ ತುಂಬ ಅವಕಾಶಗಳು ಹೆಚ್ಚಾಗ್ತಾ ಇದ್ದಾಗೆ ಮಕ್ಕಳು ಮತ್ತು ಪೋಷಕರಲ್ಲಿ ಕನ್ಫ್ಯೂಷನ್ಸ್ ಝೋನ್ ಅನ್ನೋದು ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ಕನ್ಫ್ಯೂಷನ್ಗಳಿಗೆ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ವಿದ್ಯಾಪೀಠ ಮಾಡುತ್ತೆ. ಈ ಸಲ 110ಕ್ಕಿಂತಲೂ ಹೆಚ್ಚಿನ ಒಂದು ವಿದ್ಯಾಸಂಸ್ಥೆಗಳನ್ನು ಒಂದೇ ಕಡೆ ಸೇರಿಸುವಂತಹ ಕೆಲಸವನ್ನ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಮಿಸ್ ಮಾಡದೆ ವಿದ್ಯಾಪೀಠಕ್ಕೆ ಬನ್ನಿ ಅಂತ ಹೇಳ್ತಾ ಗೆಸ್ಟ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಇವತ್ತು AMC ಇನ್ಸ್ಟಿಟ್ಯೂಷನ್ನ ಡೈರೆಕ್ಟರ್ ಡಾಕ್ಟರ್ ಮೋಹನ್ ಬಾಬು ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನು ಆಚಾರ್ಯ ಬ್ಯಾಂಗ್ಳೂರು ಬಿ ಸ್ಕೂಲ್ನಿಂದ MBA ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಡಾಕ್ಟರ್ HR ವೆಂಕಟೇಶ್ ಅವರು ಕೂಡ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಗದೊಂದು ಕಡೆ ಮಾಹೆ ಮಣಿಪಾಲ್ ಅಕಾಡೆಮಿಕ್ ಆಫ್ ಹೈಯರ್ ಎಜುಕೇಶನ್ ಕಡೆಯಿಂದ DLHS ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಅರ್ಜುನ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾಪೀಠಕ್ಕೆ ನೀವು ಯಾರು ಕೂಡ ಹೊಸಬ್ರಲ್ಲ, ಹಳಬ್ರು, ನೀವೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಒಂದೇ ಮಾತಲ್ಲಿ ಈ ರೀತಿಯ ಒಂದು ಎಜುಕೇಶನ್ ಎಕ್ಸ್ಪೋಗಳು ಬರೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಸರ್? ಸಿಬ್ಬಂದಿ ವರ್ಗದವರು, ಪಬ್ಲಿಕ್ ಟಿವಿಯ ಸಿಬ್ಬಂದಿ ವರ್ಗ ಹಾಗೂ ನಿರ್ದೇಶಕರು ಹಾಗೆ ನಿರೂಪಕಿಯ ತಮಗೂ ಕೂಡ ನಮಸ್ಕಾರಗಳು. ಈ ಒಂದು ವಿದ್ಯಾಪೀಠದಂಥ ಒಂದು ವಿದ್ಯಾಮೇಳ ಏನು ತಾವು ನಡೆಸ್ಕೊಡ್ತಾ ಇದ್ದೀರಾ, ಇದು ಕರ್ನಾಟಕದ ಎಲ್ಲ 10+2 ಪಾಸ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾದ ಒಂದು ಪ್ರದರ್ಶನ ಆಗಿರ್ತದೆ. ಬಹುಶಃ ಅವರು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಇಷ್ಟು ಮಾಹಿತಿಯನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅವರ ಭವಿಷ್ಯದ ದಾರಿಗಳನ್ನ ಹುಡ್ಕೊಳ್ಳೋ ವಿಷಯದಲ್ಲಿ. ಹಾಗಾಗಿ ಪ್ರತಿ ವಿದ್ಯಾರ್ಥಿಯು 12ನೇ ಕ್ಲಾಸ್ ಪಾಸಾಗಿರೋ ಪ್ರತಿ ವಿದ್ಯಾರ್ಥಿಯು ಕೂಡ ಇಂಥ ಒಂದು ಮೇಳಕ್ಕೆ ಬಂದು ಎಲ್ಲ ವಿದ್ಯಾಸಂಸ್ಥೆಗಳ ಒಂದು ಅವಕಾಶಗಳನ್ನು ವಿಚಾರಿಸಿ ತಿಳಿದುಕೊಂಡು ಆನಂತರ ಒಂದು ಯೋಚಿಸಿ ನಿರ್ಧಾರ ಮಾಡಿ ತಮ್ಮ ಭವಿಷ್ಯನ ರೂಪಿಸ್ಕೋಬಹುದು ಅಂತ ನನಗನ್ಸುತ್ತೆ. ಹಾಗಾಗಿ ಇಂತಹ ಮೇಳದ ಉಪಯೋಗ ಬಹಳ ಇದೆ ಅಂತ ನನ್ನ ಭಾವನೆ. ಓಕೆ ಸರ್, ಈಗ ಮುಂಚೆ ಎಲ್ಲ ಒಂದು ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿನ ಹುಡುಕೊಂಡು ಊರು ಬಿಟ್ಟು ಊರು ಬರಬೇಕಿತ್ತು. ಬಟ್ ಈಗ ಒಂದು ಊರಿನಲ್ಲೇ ಬೇಕಾದಷ್ಟು ಅವಕಾಶಗಳು ಸಿಗ್ತಾ ಇದೆ ಮಕ್ಕಳಿಗೆ. ಬಟ್ ಸಮಯ ಕಡಿಮೆ ಇದೆ. ಅವರಿಗೆ ಪ್ರತಿದಿನ ಹೋಗಿ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನು ಸಿಗುತ್ತೆ, ಈ ಯೂನಿವರ್ಸಿಟಿಲಿ ಯಾವ ಕೋರ್ಸ್ ಇದೆ, ಈ ಕಾಲೇಜಿಗೆ ಹೋದ್ರೆ ನನ್ಗೇನು ಉತ್ತಮ ಅಂತ ಒಂದೊಂದು ಕಾಲೇಜಿಗೂ ಹೋಗೋಕ್ಕಾಗಲ್ಲ. ಸೊ ಹಾಗಿದ್ದಾಗ ಹಲವಾರು ವಿದ್ಯಾಸಂಸ್ಥೆಗಳನ್ನ ಈ ರೀತಿ ಒಟ್ಟಿಗೆ ಸೇರಿಸಿದಾಗ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಉದ್ಯೋಗ ಅವಕಾಶಗಳು ಇಂದಿನ ದಿನಮಾನಗಳಲ್ಲಿ ತುಂಬ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಬದಲಾವಣೆಗೆ ವಿದ್ಯಾಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಎರಡೂ ಕಡೆಯಿಂದ ಒಂದು ಬದಲಾವಣೆಯನ್ನು ತಂದಾಗ ನಾವು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ಬೋದು ಮತ್ತು ವಿದ್ಯಾಸಂಸ್ಥೆಗಳು ತಯಾರಾಗ್ತವೆ. ಇದಕ್ಕೆ ಈ ಒಂದು ಎಲ್ಲ ಸಂಸ್ಥೆಗಳನ್ನು ಒಂದು ಕಡೆ ಸೇರಿಸಿದಾಗ, ಈಗ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ಈಗ ಕೈಗಾರಿಕೆಗಳಲ್ಲಿ ಯಾವುದೇ ಕೈಗಾರಿಕೆ ಇಟ್ಕೊಂಡ್ರೂ ಕೂಡ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಕೌಶಲ್ಯ ಬದಲಾಗ್ತಾ ಇದೆ, ಸ್ಕಿಲ್ ಅಂತ ಬದಲಾಗ್ತಾ ಇದೆ ನಿಮ್ಮ ಕೌಶಲ್ಯ. ಈ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸ್ಕೊಳ್ಳದೇ ಇದ್ದರೆ, ಅವರು ಅದನ್ನು ತಮ್ಮ ಒಂದು ವಿದ್ಯಾ ಕ್ಷೇತ್ರಗಳಲ್ಲಿ ವಿದ್ಯಾಸಂಸ್ಥೆಗಳು ಅದನ್ನು ತಾವು ತೊಡಗಿಸ್ಕೊಳ್ಳದೆ ಹೋದರೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಆದ್ದರಿಂದ ಈ ಎಲ್ಲ ಒಂದು ಸಂದರ್ಭಗಳಲ್ಲಿ ಅವರು ಒಂದು ಇಂಥ ಎಕ್ಸ್ಪೋಗಳಿಗೆ ಬಂದು ಒಂದು ಎಲ್ಲ ವಿದ್ಯಾಸಂಸ್ಥೆಗಳು ಏನೇನು ಕೌಶಲ್ಯಗಳನ್ನು ಕೊಡ್ತವೆ, ಏನೇನು ಕೋರ್ಸ್ಗಳನ್ನು ಕೊಡ್ತವೆ ಅಂಥವುಗಳನ್ನು ತಿಳ್ಕೊಂಡಾಗ ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸಿಗೆ ತಾವು ಯಾವ ಸಂಸ್ಥೆಯನ್ನು ಮತ್ತು ಯಾವ ಕೋರ್ಸನ್ನು ಚೂಸ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಸುಲಭ ಆಗ್ತದೆ, ಐಡಿಯಾ ಸಿಗುತ್ತೆ. ಓಕೆ, ಇನ್ನು ಸರ್, ಈಗ ನೀವು ಪರ್ಸನಲ್ ಆಗಿ ಅದನ್ನ ಟ್ರೀಟ್ ಕೂಡ ಮಾಡಿದ್ರಿ. ಮಾಹೆಯಲ್ಲಿ ಮೊನ್ನೆ ಓಪನ್ ಹೌಸ್ ಇವೆಂಟ್ ಅಂತ ಮಾಡಿದ್ರಿ. ಸೊ ಅಂದ್ರೆ ಅಷ್ಟು ಜನ ಒಂದ್ ಕಡೆಗೆ ಬಂದಾಗ ಏನೇನಿದೆ ನಿಮ್ಮಲ್ಲಿ ಫೆಸಿಲಿಟೀಸ್ ಅವೆಲ್ಲವೂ ಕೂಡ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅಥವಾ ಬೇಗ ಗೊತ್ತಾಗುತ್ತೆ. ಹಾಗಿರುವಾಗ ನಿಮ್ಮ ಅಭಿಪ್ರಾಯ, ಈ ರೀತಿಯ ಒಂದು ಶೈಕ್ಷಣಿಕ ಮೇಳ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ? ಕೇವಲ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಬೇರೆ ಈಗ ಮುಕ್ತ ಕಲೆ ಆಗ್ಬೋದು, ಲಿಬರಲ್ ಆರ್ಟ್ಸ್ ಅಂತ ಆಗ್ಬೋದು, ಅಥವಾ ಕಾಮರ್ಸ್ ರಿಲೇಟೆಡ್ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ, ಅಥವಾ ಲಾ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡಬೇಕು ಅಂತಿರುತ್ತೆ, ಮ್ಯಾನೇಜ್ಮೆಂಟಿಗೆ ಹೋಗಬೇಕು ಅಂತಿರುತ್ತೆ. ಹೀಗೆ ಇಂಜಿನಿಯರಿಂಗ್ ಕೂಡ ಒಂದು ಒಳ್ಳೆಯ ಕ್ಷೇತ್ರವೇ. ಆದರೆ ಅದು ಬಿಟ್ಟು ಬೇರೆ ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ಬೇಕು ಅಂತಾದರೆ ನೀವು ಒಂದು ಕಾಲೇಜ್ಗೆ ಹೋದರೆ ಅದರದ್ದು ಆ ಕಾಲೇಜ್ನಲ್ಲಿ ಕೊಡುವಂತಹ ಅಥವಾ ಆ ಯೂನಿವರ್ಸಿಟಿಯಲ್ಲಿ ಕೊಡುವಂತಹ ಏನು ಕೋರ್ಸ್ಗಳೇನಿದೆ ಅದ್ರ ಬಗ್ಗೆ ಮಾತ್ರ ಮಾಹಿತಿ ಸಿಗ್ಬೋದು. ಆದರೆ ಇಂಥ ವಿದ್ಯಾಮೇಳಗಳಿಗೆ ಬಂದಾಗ ಬೇರೆ ಬೇರೆ ಸಂಸ್ಥೆಗಳು
ಯಾವ್ಯಾವ ರೀತಿಯ ಕೋರ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಸ್ಪಷ್ಟತೆ ಅದನ್ನ ಹೇಳಲಿಕ್ಕೆ ಅಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಕೂತಿರ್ತಾರೆ. ಸೊ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಕೂಡ ಅವರಿಗೊಂದು ಸ್ಪಷ್ಟನೆ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಅದರಿಂದಾಗಿ ಆ ಗೊಂದಲ ನಿವಾರಣೆಯಾಗಿ ಅವರು ಯಾವ ಕೋರ್ಸನ್ನು ಅವ್ರ ಮಕ್ಕಳಿಗೆ ಅನುಕೂಲ ಆಗುವಂತಹ ಕೋರ್ಸ್ ಯಾವುದು ಅನ್ನೋದನ್ನ ಒಂದು ನಿರ್ಧಾರ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸರ್ ಮಾತೆತ್ತಿದ್ರೆ ಈಗ ಎಜುಕೇಶನ್ ಫೀಲ್ಡ್ ನಲ್ಲಿ ಎಂಜಿನಿಯರಿಂಗ್ ಹೋಗ್ಬೇಕು ಅಂದ ತಕ್ಷಣ ಒಂದೆರಡೇ ಕೋರ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಳ್ತಾರೆ. ಈಗ ಮೆಕ್ಯಾನಿಕಲ್ ಅಂತ ಮುಂಚೆ ಇತ್ತು, ಅದು ಹೋಗ್ಬಿಡ್ತು. ಈ ಕಂಪ್ಯೂಟರ್ ಸೈನ್ಸ್ ಅಂತ ಬಂದ್ರು. ಇಂಜಿನಿಯರಿಂಗ್ ಅಂದ್ರೆ ಬರೀ ಕಂಪ್ಯೂಟರ್ ಸೈನ್ಸು, ಇಂಜಿನಿಯರಿಂಗ್ ಅಂದ್ರೆ ಬರೀ ಇಂಥದ್ದೊಂದು ಕೋರ್ಸ್ ಅಂತ ಇರುತ್ತೆ. ಬಟ್ ನೀವು ಹೇಳಿ, ನಾನು ಒಂದು ಎಂಜಿನಿಯರ್ ಆಗಬೇಕು ಅಥವಾ ಎಂಜಿನಿಯರಿಂಗ್ ಸೇರ್ಕೋಬೇಕು ಅಂದರೆ ಎಷ್ಟೆಲ್ಲ ಅವಕಾಶಗಳು ನಮ್ಮ ಮುಂದೆ ಇರುತ್ತೆ. ಎರಡಕ್ಕೆ ಯಾಕೆ ಜನ ಸ್ಟಿಕ್ ಆನ್ ಆಗ್ತಾ ಇದ್ದಾರೆ? ಯಾವುದೇ ಇಂಜಿನಿಯರಿಂಗ್ ಪ್ರಾಬ್ಲಮ್ ತೊಗೊಂಡ್ರು, ಯಾವುದೇ ಸೊಸೈಟಲ್ಲಿ ಅಥವಾ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ ತೊಗೊಂಡ್ರು, ಅದು ಮಲ್ಟಿ ಡಿಸಿಪ್ಲಿನರಿ ಪ್ರಾಬ್ಲಮ್ ಆಗಿರುತ್ತೆ. ಅದು ಫಾರ್ ಎಕ್ಸಾಂಪಲ್ ಆಟೋಮೊಬೈಲೇ ತೊಗೊಳ್ಳಿ. ಒಂದು ಕಾಲದಲ್ಲಿ 100% ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ತಿತ್ತು. ಬಟ್ ಇವತ್ತು ಒಂದು 50% ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಒಂದು 30% ಎಲೆಕ್ಟ್ರಾನಿಕ್, ಇನ್ನೂ 20% ಕಂಪ್ಯೂಟರ್ ಸಾಫ್ಟ್ವೇರ್ಸು, ಎಂಬೆಡೆಡ್ ಸಿಸ್ಟಮ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಇದೆ. ಈಗ ನಾನು ಬರೀ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಒಳ್ಳೆ ಆಟೋಮೊಬೈಲ್ ಇಂಜಿನಿಯರ್ ಆಗ್ತೀನಿ ಅನ್ನೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ ಹೋದರೂ ಸಾಧ್ಯ ಇಲ್ಲ ಅದನ್ನು. ಹಾಗಾಗಿ ಆಟೋಮೊಬೈಲ್ ಓದೋರು ಬೇರೆದನ್ನು ಓದಬೇಕಾಗುತ್ತೆ, ಕಂಪ್ಯೂಟರ್ಸ್ ಓದಬೇಕಾಗುತ್ತೆ. ಕಂಪ್ಯೂಟರ್ಸ್ ಓದೋರು ಅವರ ಅಪ್ಲಿಕೇಶನ್ ಏರಿಯಾದಲ್ಲಿ ನಾಲೆಜನ್ನು ಪಡ್ಕೊಳ್ಳೇಬೇಕಾಗುತ್ತೆ. ಬಟ್ ಅದು ಆ ಥರ ನಾವು ಕಂಬೈನ್ ಮಾಡ್ಕೋಬೋದಾ ಸರ್? ಹೌದು, ನಿಜ. ನಾನೀಗ ಕಂಪ್ಯೂಟರ್ ಸೈನ್ಸ್ ಇದ್ದರೆ ನನ್ನ ಜೀವನನೇ ಮುಗಿದೋಯ್ತು ಅಂತ ತಿಳ್ಕೊಳ್ತೇನೆ. ಖಂಡಿತ ಇಲ್ಲ. ನಮಗೆ ಆಸಕ್ತಿ ಇರೋವಂಥ, ಅಭಿರುಚಿ ಇರೋವಂಥ ಒಂದು ಕೋರ್ಸ್ನ ನಾವು ಯಾವಾಗಲೂ ತೊಗೋಬೇಕು. ಯಾವುದೋ ಪಾಪ್ಯುಲರ್ ಕೋರ್ಸ್ ತೊಗೊಂಡು ಅದರಿಂದ ನಮ್ಗೆ ಆಸಕ್ತಿ ಇಲ್ಲದೇ ಹೋಗಬಾರ್ದು. ಯಾಕೆಂದರೆ ನೋಡಿ, ನಮ್ಗೆ ಅಭಿರುಚಿ ಇರೋಂಥ ಒಂದು ಹೇಗೆ ಕಂಡುಹಿಡ್ಕೊಳ್ಳೋದು ಅನ್ನೋದು ದೊಡ್ಡ ಪ್ರಶ್ನೆ. ನನಗೆ ಯಾವುದ್ರಲ್ಲಿ ಅಭಿರುಚಿಯಿಂದ ಕಂಡುಹಿಡ್ಕೊಳ್ಳೋ, ಈಗಿನ ಮಕ್ಕಳಿಗೆ 100ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ನಮಗೂ ಹಾಗೆ ಇರುತ್ತೆ. ಆದರೆ ಎಲ್ಲದೂ ಕೂಡ ಆಳವಾದ ಇಂಟ್ರೆಸ್ಟ್ ಏನಲ್ಲ. ಹಾಗಾಗಿ ಸ್ವಲ್ಪ ಹೃದಯದ ಆಳಕ್ಕೆ ಹೋಗಿ ನೋಡಬೇಕು. ನನಗೆ ಸಪೋಸ್ ನನಗೆ ಹಣ, ಕಾಸು ಅಥವಾ ಖ್ಯಾತಿ ಇಂಥದನ್ನು ನಾವು ಹೊರಗಿಟ್ಟುಬಿಟ್ಟು ನೋಡಿದ್ರೆ ಉಳಿದ ಎಲ್ಲ ಬ್ರಾಂಚ್ಗಳಲ್ಲಿ, ಈ ಎಲ್ಲ ಬ್ರಾಂಚ್ಗಳಲ್ಲಿ ನನಗೆ ಯಾವುದು ತುಂಬ ಸೂಕ್ತ, ನನಗೆ ಯಾವುದ್ರ ಬಗ್ಗೆ ಪ್ರೀತಿ ಜಾಸ್ತಿ ಇದೆ, ಒಲವು ಜಾಸ್ತಿ ಇದೆ, ಅದನ್ನು ಮಾಡಿದ್ರೆ ನನಗೆ ತೃಪ್ತಿ ಸಿಗುತ್ತೆ, ಅಥವಾ ಇದನ್ನು ಮಾಡದೇ ಇದ್ರೆ ನನಗೆ ಜೀವನ ಇನ್ಕಂಪ್ಲೀಟ್ ಅನಿಸುತ್ತೆ, ಯಾವುದ್ರ ಬಗ್ಗೆ ನಾನು ಹೆಚ್ಚಿಗೆ ಚಿಕ್ಕ ಹುಡುಗಿಂದ ಮಾಹಿತಿ ಕಲೆಕ್ಟ್ ಮಾಡ್ತಾ ಬಂದಿದ್ದೀನಿ, ನಿಮಗೆ ಬೋರ್ ಅನಿಸಿದ್ರು ಕೂಡ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಗಮನಿಸಿದಾಗ ಅದು ನನ್ನ ಹೃದಯದ ಮಾತು, ಅದು ನಮಗೆ ಪ್ಯಾಷನ್ ಏರಿಯಾ ಅಂತ ಕರಿತೀವಿ. ಅದನ್ನು ಫಸ್ಟ್ ನಾವು ಐಡೆಂಟಿಫೈ ಮಾಡಿಕೊಂಡು ಆ ದಿಕ್ಕಿನಲ್ಲಿ ನಾವು ಒಂದು ಕೋರ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಇದ್ರ ಮಧ್ಯದಲ್ಲಿ ನಾನು ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ವಿದ್ಯಾಪೀಠ ಅಂದ ತಕ್ಷಣ ಅಥವಾ PUC ಮುಗಿಸಿದ ತಕ್ಷಣ ಕೆಲವೊಬ್ಬರಿಗೆ ಎಂಜಿನಿಯರಿಂಗ್ ಒಂದೇ ಅಥವಾ ಮೆಡಿಕಲ್ ಒಂದೇ ಅಂದರೆ ಒಂದು ಸರ್ಟನ್ ಇಷ್ಟರಲ್ಲೇ ಇರುತ್ತೆ. ಎಜುಕೇಷನ್ ಲ್ಯಾಂಡ್ಸ್ಕೇಪ್ ಅನ್ನುವಂಥದ್ದು ಬಹಳ ವಿಸ್ತಾರವಾಗಿದೆ, ಅವಕಾಶಗಳು ನಮ್ಮ ಮುಂದೆ ಸಿಕ್ಕಾಪಟ್ಟೆ ಇದೆ. ಬಟ್ ಅವಕಾಶಗಳನ್ನು ತಿಳ್ಕೊಳ್ಳೋದು ಹೇಗೆ ಅಂದಾಗ ಇಂತಹ ಶೈಕ್ಷಣಿಕ ಮೇಳಗಳು ಬಹಳ ಅಗತ್ಯವಾಗುತ್ತೆ. ಇಷ್ಟೊಂದು ನಾವು ಎಂಜಿನಿಯರಿಂಗ್ ಹೇಗಿರುತ್ತೆ ಮತ್ತು ವರ್ಷಕ್ಕೂ ಬದಲಾವಣೆಗಳು ಹೇಗಾಗ್ತಾ ಇದೆ, ಮಕ್ಳು ಯಾಕೆ ಒಂದೇ ವಿಚಾರದಲ್ಲಿ ಸ್ಟಿಕ್ ಆನ್ ಆಗಬಾರ್ದು, ಅವಕಾಶಗಳು ಹುಡುಕೊಂಡು ನಮ್ಮನ್ನು ಬರಬೇಕು ಅಂದರೆ ನಾವು ಹೇಗೆ ಬದಲಾವಣೆಯಾಗಿ ಚಿಂತನೆ ಮಾಡಬೇಕು, ಇದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಮತ್ತು ಮಾತಾಡ್ತಾ ಇದ್ವಿ. ಈಗ ಬರೀ ಪುಸ್ತಕದ ಹುಳುಗಳಾಗಬಾರ್ದು. ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ. ಸೊ ಎಲ್ಲ ರೀತಿಯ, ಅದು ಎಂಜಿನಿಯರಿಂಗ್ ಆಗಿರ್ಬೋದು, ನಾರ್ಮಲ್ ಈಗ ಡಿಗ್ರಿಗಳಾಗಿರ್ಬೋದು, BA, BBM, BCom, BSc ಆಗಿರ್ಬೋದು, ಬೇರೆ ಬೇರೆ ರೀತಿಯ. ಮತ್ತು ನಾನು ಅಬ್ರಾಡಲ್ಲಿ ಹೋಗ್ಬೇಕಪ್ಪ, ಓದಬೇಕು, ಬಟ್ ನನಗೆ ಐಡಿಯಾ ಇಲ್ಲ ಹೆಂಗೆ ಹೋಗೋದು, ಮತ್ತು ಸ್ಕಾಲರ್ಶಿಪ್ ಸಿಗಬೇಕು, ಅದರ ಐಡಿಯಾ ಇಲ್ಲ. ಇಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂತಹ ಏಕೈಕ ವೇದಿಕೆ ಅದು ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವ ವಿದ್ಯಾಪೀಠ 7ನೇ ಆವೃತ್ತಿ. ಇದೇ 27 ಮತ್ತು 28 ಶನಿವಾರ ಮತ್ತು ಭಾನುವಾರ ಅರಮನೆ ಮೈದಾನ, ಗಾಯತ್ರಿ ವಿಹಾರ್, ಗೇಟ್ ನಂಬರ್ 4ರಲ್ಲಿ ನಡೀತಾ ಇದೆ. ಮಿಸ್ ಮಾಡದೆ ಎಲ್ಲರೂ ಬನ್ನಿ. ಅವಕಾಶ ಮತ್ತು ಪ್ರವೇಶ ಎರಡೂ ಕೂಡ ಉಚಿತ. ಸರ್, ಈಗ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಕ್ಕಳಿಗೆ, ಬರೀ ಒಂದು ಪುಸ್ತಕ ಅಥವಾ ಒಂದು ವಿಷಯ ಮಾತ್ರ ಅಲ್ಲ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಸದ್ಯದ ಈ ಒಂದು AI ಯುಗದಲ್ಲಿ ಅಂತ ಕಾಣುತ್ತೆ ನಿಮ್ಗೆ? ನೋಡಿ, ವಿದ್ಯಾಭ್ಯಾಸ ಅಂತಕ್ಕಂಥದ್ದು 3 ಟ್ರಯಾಂಗ್ಯುಲರ್ ಪಾಯಿಂಟ್ಸನ್ನು ಸೇರ್ತಕ್ಕಂಥದ್ದು. ಉದಾಹರಣೆಗೆ ಆಟಿಟ್ಯೂಡು, ಸ್ಕಿಲ್ಲು ಮತ್ತು ನಾಲೆಡ್ಜ್. ಈಗ ನಾವು ಭಾಳಷ್ಟು ಸಾರಿ ನೋಡ್ತಾ ಇದ್ದೇವೆ, ತುಂಬ ವಿದ್ಯಾಸಂಸ್ಥೆಗಳು ಇನ್ಫಾರ್ಮೇಷನ್ ಕೊಡ್ತವೆ, ನಾಲೆಡ್ಜ್ ಕೊಡ್ತವೆ, ಆದರೆ ಸ್ಕಿಲ್ಲನ್ನು ಕೊಡೋದಿಲ್ಲ. ಅಂಥ ವಿದ್ಯಾರ್ಥಿಗಳು ಉದ್ಯೋಗ ಆರಿಸಿ ಹೋದಾಗ ಅವ್ರಿಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶಗಳು ತುಂಬ ಕಡಿಮೆ ಆಗ್ತವೆ. ಅವನು BCom ಮಾಡಿರಲಿ, BSc ಮಾಡಿರಲಿ, ಎಂಜಿನಿಯರಿಂಗ್ ಮಾಡಿರಲಿ, ಅಥವಾ ಯಾವುದೇ ಕೋರ್ಸ್ ಮಾಡಿರಲಿ. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ನೋಡಿ, ನಾವು ನೆಟ್ ಕ್ರಾಫ್ಟ್ ಅಂತ ಒಂದು ಆರ್ಗನೈಸ್ ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆ ನಾವು ಹುಡುಗರಿಗೆ ಅಡ್ವಾನ್ಸ್ಡ್ ಎಕ್ಸೆಲ್ ಕೊಡ್ತೇವೆ, BI ಕೊಡ್ತೇವೆ, ಅನಾಲಿಟಿಕ್ಸ್ ಕೋರ್ಸ್ ಕೊಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಇರ್ತದೆ, ಅಂಥ ಒಂದು ಇನ್ಸ್ಟಿಟ್ಯೂಟ್ ಜೊತೆ ಸೇರ್ಕೊಂಡ್ಬಿಟ್ಟು ನಾವು ಸ್ಕ್ರಮ್ ಆ್ಯಂಡ್ ಎಜೈಲ್ ಅಂತ ಕೋರ್ಸನ್ನು ಕೊಡ್ತಾ ಇದ್ದೇವೆ ನಾವು. ಇದರಲ್ಲಿ ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಇಂದಿನ ದಿನಮಾನಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಅವನಿಗೆ ಬರೀ ಒಂದು ಥಿಯರಿಟಿಕಲ್ ನಾಲೆಡ್ಜ್ ಗೊತ್ತಿದ್ರೂ ಸಾಲದು, ಅದನ್ನು ಕೈಗಾರಿಕೆಯಲ್ಲಿ, ಸೇವಾ ಕ್ಷೇತ್ರದಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತಕ್ಕಂಥ ನಾಲೆಡ್ಜು ಬೇಕಾಗ್ತದೆ. ಆದ್ದರಿಂದ ಇವತ್ತಿನ ದಿನಮಾನದಲ್ಲಿ ನಾವು ಹುಡುಗರಿಗೆ ಸ್ಕಿಲ್ಲನ್ನು ಕೊಡಬೇಕು, ಕೌಶಲ್ಯವನ್ನು ಕೊಡಬೇಕು.
ಅವನಿಗೆ ವಿದ್ಯಾರ್ಥಿಗೆ ಯಾವ ಮಟ್ಟದ ಕೌಶಲ್ಯ ಇದೆ ನೋಡ್ಕೊಂಡ್ಬಿಟ್ಟು ಅವನಿಗೆ ಉನ್ನತವಾಗಿರ್ತಕ್ಕಂಥ ಅಪ್ಸ್ಕಿಲ್ಲಿಂಗ್ ಕೊಡಬೇಕು. ಅದ್ರ ಜೊತೆಗೆ ಒಂದೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಹಳೆಯ ಕೌಶಲ್ಯಗಳು ಇವತ್ತಿನ ದಿನಮಾನಗಳಲ್ಲಿ ಉಪಯೋಗ ಬರ್ತಾ ಇರೋದಿಲ್ಲ. ಅವರಿಗೆ ರೀಸ್ಕಿಲ್ಲಿಂಗ್ ಕೊಡಬೇಕಾಗುತ್ತೆ. ಆದ್ದರಿಂದ ವಿದ್ಯಾಸಂಸ್ಥೆಗಳು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಮೂರೂ ಜನವೂ ಕೂಡ ಯಾವ ವಿದ್ಯಾಸಂಸ್ಥೆಗಳಲ್ಲಿ ಈ ಸ್ಕಿಲ್ಲಿಂಗ್ ಬಗ್ಗೆ ಫೋಕಸ್ ಕೊಡ್ತಾರೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಓಕೆ, ಎಕ್ಸಾಮ್ ಅಂದರೆ ಮಕ್ಕಳಿಗೆ ಮಾತ್ರ ಎಕ್ಸಾಮ್ ಇತ್ತು, ಬಟ್ ಈಗ ಎಕ್ಸಾಮ್ ಅಂದರೆ ಮಕ್ಕಳಿಗಿಂತ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರೋದು ಪೇರೆಂಟ್ಸು. ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದು ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್ ಹಾಕಿ ಆಯ್ಕೆ ಮಾಡ್ಕೊಳ್ಬೇಕು ಅಂದಾಗಲೂ ಮಕ್ಕಳಿಗಿಂತ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇರೋದೇ ಅಪ್ಪ ಅಮ್ಮ. ನೀವು ಹೇಳಿ, ಈಗ ನಾನು ಎಂಜಿನಿಯರಿಂಗ್ ಅಂತಲೇ ತೊಗೊಳ್ತೀನಿ, ನನ್ನ ತಲೆಯಲ್ಲಿ ಏನೋ ಇರುತ್ತೆ, ಬಟ್ ನನ್ನ ತಂದೆ ತಾಯಿಗೆ ಬೇಡ, ಆಕೆ ಈ ಬ್ರಾಂಚ್ಗೆ ಹೋಗಬೇಕು, ಇದನ್ನೇ ಪ್ಯಾಷನೇಟಾಗಿ ತೊಗೋಬೇಕು, ಈ ರೀತಿ ಫೋರ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಒಳ್ಳೆಯದು. ಮತ್ತು ಕಾಲೇಜ್ಗಳು ನೋಡಿ, ಇದು ಒಂದೇ ಅವಕಾಶ ಅಲ್ಲ, ಇಷ್ಟೆಲ್ಲ ಅವಕಾಶಗಳಿದೆ ಅಂತ ತಿಳಿಸ್ಕೊಡೋದ್ರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯೂನಿವರ್ಸಿಟಿ ಕಾಲೇಜ್ಗಳ ಪಾತ್ರ ಹೇಗಿರುತ್ತೆ ಅಂತ. ಭಾಳ ಒಳ್ಳೆಯ ಪ್ರಶ್ನೆ, ಭಾಳ ಪ್ರಚಲಿತವಾಗಿರುವಂಥ ವಿಷಯನೇ ಇದು. ಪೇರೆಂಟ್ಸು ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ, ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದು ನನ್ನ ಆಫೀಸಿಗೆ ಬಂದಾಗ ಹುಡುಗ ಲಾಸ್ಟಲ್ಲಿ ಕೂತಿರ್ತಾನೆ, ಪೇರೆಂಟ್ಸ್ ಎಲ್ಲ ನನಗೆ ಹತ್ತಿರದಲ್ಲಿ ಕೂತಿರ್ತಾರೆ. ಹುಡುಗನ ಮಾತಾಡೋದು ಬಿಡೋದಿಲ್ಲ. ಪೇರೆಂಟ್ಸೇ ಯಾವ ಬ್ರಾಂಚಲ್ಲಿ ಓದಬೇಕು, ಇವನು ಎಷ್ಟು ತೊಗೊಂಡಿದ್ದಾನೆ, ಏನು ಮಾಡಬೇಕು ಎಲ್ಲ ಮಾತಾಡ್ತಾರೆ. ನಾನು ಹೇಳ್ತೀನಿ, ಅವ್ನಿಗೆ 17-18 ವರ್ಷ, ಅವ್ನಿಗೆ ಮಾತಾಡೋಕ್ಕೆ ಬಿಡಿ, ಇನ್ಯಾವಾಗ ಅವ್ನ ದೇಶನ ಮುನ್ನಡೆಸೋದು ಅಂತ ಹೇಳ್ತಾ ಇರ್ತೀನಿ. ನಿಜ, ಇದು ಒತ್ತಡ ಖಂಡಿತ ಸಲ್ಲದು, ಇದು ಮಾಡಲೇಬಾರ್ದು. ನಾನು ಆಗಲೇ ಹೇಳಿದಾಗೆ ವಿದ್ಯಾರ್ಥಿಗಳು ಒಂದು ಪಾಪ್ಯುಲರ್ ಬ್ರಾಂಚ್ ಅಂತನೋ ಅಥವಾ ಒತ್ತಡದಕ್ಕೆ ಸಿಕ್ಕಿ ಸೆಲೆಕ್ಟ್ ಮಾಡೋಂಥ ಬ್ರಾಂಚು ಅಥವಾ ಮನೆ ಹತ್ತಿರ ಇರೋ ಕಾಲೇಜು ಅಂತನೋ ಅಥವಾ ಸುಲಭ ಅಂತನೋ ಕಡಿಮೆ ದುಡ್ಡು ಅಂತನೋ ಈ ಥರ ಡಿಸಿಷನ್ಸ್ ತೊಗೊಂಡು ಒಂದು ಕಾಲೇಜು ಅಥವಾ ಪ್ರೋಗ್ರಾಮಿಗೆ ಆಯ್ಕೆ ಮಾಡ್ಕೊಳ್ಳೋದು ಬಹಳ ತಪ್ಪು. ನಾನು ಆಗಲೇ ಹೇಳಿದಾಗೆ ಮುಖ್ಯವಾಗಿ ಅವರು ತಮಗೆ ಎಲ್ಲಿರುವಂಥ ಅಭಿರುಚಿ ಅಂದರೆ ಡೀಪರ್ ಇಂಟ್ರೆಸ್ಟ್ ಏನಿದೆ ಅದನ್ನು ಕಂಡಿಡ್ಕೊಂಡು ಅದಕ್ಕೆ ಸಕ್ಕನಾದ ಬ್ರಾಂಚ್ ತೊಗೋಬೇಕು. ಅದು ಆಸಕ್ತಿ ಇರುವಂಥ ಬ್ರಾಂಚ್ ಆಗಿರೋದ್ರಿಂದ ಅವ್ರ ಜೀವನದಲ್ಲಿ ಫೇಲ್ ಆಗುವಂಥ ಸಾಧ್ಯತೆಯೇ ಇಲ್ಲ. ಬಿದ್ದರೂ ಕೂಡ ಮತ್ತೆ ಎದ್ದು ಕೆಲಸ ಮಾಡುವಂಥ ಸಾಧ್ಯತೆಗಳಿರ್ತದೆ. ಈಗ ತಾವು ಹೇಳಿದ್ರಿ, ಈಗ ಸಂಸ್ಥೆಗಳ ಪಾತ್ರ ಏನು ಇದರಲ್ಲಿ? ಸಂಸ್ಥೆಗಳ ಜವಾಬ್ದಾರಿ ಬಹಳ ಇರ್ತದೆ. ಏಕೆಂದರೆ ಮಕ್ಕಳುಗಳು ಸಂಸ್ಥೆಗಳಿಗೆ ಓದೋಕ್ಕೆ ಅಂತ ಬಂದಾಗ ಒಂದು ಹೇಳ್ತಾರೆ ಕ್ವಶನ್ ಮಾರ್ಕ್ ಆಗಿ ಬರ್ತಾರಂತೆ ಮುಂದೆ, ಅಂದರೆ ಏನೋ ತಿಳ್ಕೊಬೇಕು ಅಂತ. ಆದರೆ ಭಾಳಷ್ಟು ಶಿಕ್ಷಣ ಸಂಸ್ಥೆಗಳು ಅವ್ರನ್ನ ಪೀರಿಯಡ್ ಮಾಡಿಬಿಡ್ತವೆ, ಫುಲ್ ಸ್ಟಾಪ್ ಮಾಡಿಬಿಡ್ತವೆ. ಡೋಂಟ್ ಆಸ್ಕ್ ಕ್ವಶನ್ಸ್, ಡೋಂಟ್ ಡೂ ದಿಸ್, ಡೋಂಟ್ ಡೂ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್, ದಿಸ್ ಇಸ್ ಕಾಸ್ಟ್ಲಿ, ಸಂಬಡಿ ಹ್ಯಾಸ್ ಟ್ರೈಡ್ ಔಟ್, ಇಟ್ ಇಸ್ ಫೇಲ್, ಈ ಥರ ಹೇಳಿಬಿಡ್ತಾರೆ. ಅದು ತಪ್ಪು. ಉದಾಹರಣೆಗೆ ನಮ್ಮ ಒಂದು AMC ಇನ್ಸ್ಟಿಟ್ಯೂಷನ್ಸ್ನ ತೆಗೆದುಕೊಂಡ್ರೆ ನಾವು ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೆ ಬಹಳ ಗಂಭೀರವಾದ ಆಲೋಚನೆಗಳನ್ನ ಮಾಡ್ತೇವೆ, ಗಮನಗಳನ್ನ ಕೊಡ್ತೇವೆ. ಉದಾಹರಣೆಗೆ ನಾವು ಹೇಳೋದಾದರೆ ನಾವು ಶೇಪ್ಡ್ ಲರ್ನಿಂಗ್ ಅಂತ ಕರಿತೀವಿ. ಅಂದರೆ ಹೈ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾದ್ರೆ ಹುಡುಗನಿಗೆ ತನಗೆ ಆಸೆ ಮತ್ತು ಅಭಿರುಚಿ ಇರೋಂಥ ಒಂದು ವಿಷಯದಲ್ಲಿ ಭಾಳ ಆಳವಾದ ಪರಿಣಿತಿ ಇರಬೇಕಾಗ್ತದೆ. ಅದು ವರ್ಟಿಕಲ್ ಲೈನ್ ಇನ್ ದಿ ಟಿ. ಹಾರಿಜಾಂಟಲ್ ಲೈನ್ ಇನ್ ದಿ ಟಿಯನ್ನು ಆಗಲೇ ಹೇಳಿದ್ನಲ್ಲ, ಯಾವುದೇ ಸೈಂಟಿಫಿಕ್ ಪ್ರಾಜೆಕ್ಟ್ಸ್ ಅಥವಾ ಎಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಅಂದರೆ ಮಲ್ಟಿ ಡಿಸಿಪ್ಲಿನರಿ, ಅವನು ಒಂದೇ ಒಂದರದ್ದು ನಾಲೆಜ್ ಇದ್ದರೆ ಸಾಲದು, ಸ್ಕಿಲ್ ಇದ್ದರೆ ಸಾಲದು, ಮಲ್ಟಿಪಲ್ ಡಿಸಿಪ್ಲಿನ್ಸ್ ಎಕ್ಸ್ಪೋಜರ್ ಇರಬೇಕು ಅಂತ ಹೇಳಿದ್ನಲ್ಲ, ಅದು ಹಾರಿಜಾಂಟಲ್ ಕೈಂಡ್ ಆಫ್ ಥಿಂಗ್. ಹಾಗಾಗಿ ಅವನಿಗೆ ಒಂದು ಮೇಜರ್ ಡಿಗ್ರಿ ಜೊತೆಗೆ ಒಂದು ಮೈನರ್ ಡಿಗ್ರಿ, ಹಾಗೆ ಕೆಲವು ಸಾಮಾಜಿಕ ವಿಷಯಗಳ ಬಗ್ಗೆ ಎಕ್ಸ್ಪೋಜರ್ ಇದ್ದಷ್ಟು ಭಾಳ ಒಳ್ಳೆಯದಾಗ್ತದೆ. ಹಾಗಾಗಿ ಅವನು ಶೇಪ್ಡ್ ಲರ್ನಿಂಗ್ ತೊಗೊಳ್ತಾನೆ. ಇದ್ರ ಜೊತೆಗೆ ನಾವು ಹುಡುಗರಿಗೆ ಆನ್ಲೈನ್ ಎಜುಕೇಷನ್ ಮಾಡೋದಕ್ಕೆ ನಾವೇ ಕೋರ್ಸ್ ಇರೋ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಪರ್ಚೇಸ್ ಮಾಡಿಬಿಟ್ಟಿದ್ದೇವೆ. ಅಂದರೆ ಪಾರ್ಟ್ನರ್ಶಿಪ್ ಪರ್ಚೇಸ್ ಮಾಡಿದ್ವಿ. ಅದರಲ್ಲಿ ಹುಡುಗರಿಗೆ ಫ್ರೀ ಎಜುಕೇಷನ್ 16,000 ಕೋರ್ಸ್ಗಳಿರುತ್ತೆ, ಅವ್ರು ಯಾವ್ದು ಬೇಕಾದ್ರೂ ತೊಗೋಬೋದು, ಹೀಗೆ ಮಾಡ್ಬೋದು. ಹಾಗೆ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಜೊತೆಗೆ ನಮ್ಮ ಸಾಕಷ್ಟು MOUಗಳು ಮಾಡಿಕೊಂಡು ಹುಡುಗರಿಗೆ ಎಕ್ಸಿಬಿಷನ್ಸು, ಪಾರ್ಟಿಸಿಪೇಷನ್ಸು, ಇದು ಇಂಟರ್ನ್ಶಿಪ್ಸ್ ಇದನ್ನೆಲ್ಲ ಪದೇ ಮಾಡ್ತಾನೆ ಇರ್ತೀವಿ. ಹೀಗಾಗಿ ಮಕ್ಕಳು ಹೊರಗಡೆ ಬರೋ ವೇಳೆಗೆ ಅವರಿಗೆ ಸಾಕಷ್ಟು ಕ್ವಾಲಿಟಿ ಇರ್ತದೆ, ಅವರು ಎಂಪ್ಲಾಯಬಿಲಿಟಿ ಚೆನ್ನಾಗಿರ್ತದೆ, ಅಥವಾ ಅವರೇ ಎಂಟರ್ಪ್ರೈಸ್ನ ಹುಟ್ಟುಮ ಹಾಕುವಂಥ ಶಕ್ತಿ ಇರ್ತದೆ ಅಂತ ನನ್ನ ಭಾವನೆ. ಓಕೆ, ಇನ್ನು ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲ್ ಕಡೆಯಿಂದನೂ ಏನೆಲ್ಲ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಸರ್ ಹೇಳ್ತಾ ಇದ್ರು. ಸರ್ ಮತ್ತಷ್ಟು ಮಾತಾಡಿಸ್ಬೇಕಿತ್ತು, ಮತ್ತು ಮಾಹಿ ಅವ್ರನ್ನೂ ಕೂಡ ಸಮಯದ ಅಭಾವ. ಇನ್ನಷ್ಟು ಮಾಹಿತಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ 27-28 ಇವರು ಕೂಡ ವಿದ್ಯಾಪೀಠದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಣಿಪಾಲ್ ಅಕಾಡೆಮಿಕ್ ಆಫ್ ಹೈಯರ್ ಎಜುಕೇಷನ್ ಅವರು ಮತ್ತು ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲ್ನವರು, ಹಾಗೆ AMC ಅವರು ಕೂಡ ಅಂತ ಹೇಳ್ತಾ, ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. 27-28 ಡೇಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಶನಿವಾರ ಮತ್ತು ಭಾನುವಾರ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ವಿದ್ಯಾಪೀಠವನ್ನು ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇದೆ. ಒಂದೇ ಸೂರಿನಡಿ 110ಕ್ಕಿಂತಲೂ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ಒಟ್ಟು ಕಡೆ ಸೇರಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿಸುವಂತಹ ಕೆಲಸ, ಅಥವಾ ಐಡಿಯಾನೇ ಇಲ್ಲಪ್ಪ ಅನ್ನುವಂಥವ್ರಿಗೆ ಐಡಿಯಾ ಕೊಡಿಸುವಂತಹ ಕೆಲಸವನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ ಒಂದು ಸ್ಪೆಷಲ್ ಆಫರ್ ಹೇಳ್ತೀನಿ, ನಾನು ಹೇಳಲೇಬೇಕು ಈ ಸಲ. ಯಾಕಂತ ಹೇಳಿದ್ರೆ ಪ್ರತಿ ಸಲವೂ ಕೂಡ ವಿದ್ಯಾಪೀಠ ಎಕ್ಸೈಟಿಂಗ್ ಗಿಫ್ಟ್ಗಳನ್ನು, ಅಂದರೆ ಕೆಲವೊಂದು ಕಾಂಪಿಟೇಷನನ್ನು ನಡೆಸಿ ಎಕ್ಸೈಟಿಂಗ್ ಗಿಫ್ಟ್ಗಳನ್ನು ನಿಮಗೆ ಕೊಟ್ಟಿರೋದನ್ನು ಗಮನಿಸಿದಿರಿ. ಈ ಸಲ ಮತ್ತೊಂದು ಆಡ್ ಆನ್ ಆಗ್ತದೆ. ಎಲೆಕ್ಷನ್ ಬೇರೆ ಹತ್ರ ಬರ್ತದೆ, ಅದರ ಹಿಂದಿನ ದಿನ ಎಲೆಕ್ಷನ್ ಇರುತ್ತೆ. ಫಸ್ಟ್ ಟೈಮ್ ವೋಟರ್ಸ್ ಯಾರೆಲ್ಲ ಇದ್ದೀರಿ,
ನಿಮ್ಮ ಕೈಗೆ ಇಂಕ್ ಆಲ್ರೆಡಿ ಬಿದ್ದಿರುತ್ತೆ ಓಟ್ ಹಾಕಿದ್ದೀವಿ ಅನ್ನೋದಕ್ಕೆ, ಅಂಥವ್ರು ಬಂದು ಏನಾದರೂ ಪ್ರೂಫ್ ತೋರಿಸಿದ್ರೆ ಅಲ್ಲೇ ಸ್ಥಳದಲ್ಲೇ ಗಿಫ್ಟನ್ನು ಕೂಡ ನಿಮ್ಮದಾಗಿಸ್ಕೊಳ್ಬೋದು ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅಡ್ರೆಸ್ ಅರಮನೆ ಮೈದಾನ, ಗಾಯತ್ರಿ ವಿಹಾರ್, ಗೇಟ್ ನಂಬರ್ 4, 27-28. ಅವಕಾಶ ಮತ್ತು ಪ್ರವೇಶ ಎಲ್ರಿಗೂ ಕೂಡ ಉಚಿತ, ಫ್ರೀ ಪಾರ್ಕಿಂಗ್ ಇರುತ್ತೆ. ಮತ್ತು ಬೇಸ್ಗೆ ಬಿಸಿಲಲ್ಲಿ ಹೆಂಗೆ ಹೋಗೋದು ಅಂತ ತಲೆ ಕೆಡಿಸ್ಕೋಬೇಡಿ, ಸಂಪೂರ್ಣವಾಗಿ ಎಸಿಯ ಸುಸಜ್ಜಿತ ಒಂದು ಕಾಂಪೌಂಡನ್ನ ಕೂಡ ಹಾಕಿರ್ತೀವಿ ಅಂತ ಹೇಳ್ತಾ ಮಿಸ್ ಮಾಡದೆ ಬನ್ನಿ. ಆಲ್ಸೋ ನೀವು 3 ಜನಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಟೈಮ್ ಕೊಟ್ಟಿದ್ದೀರಿ 3 ಜನ. ನಮಸ್ಕಾರ, ವೀಕ್ಷಕರಿಗೂ ನಮಸ್ಕಾರ. ಓಕೆ, ವಿದ್ಯಾಪೀಠ ಮರಿದೇ ಬನ್ನಿ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವ ವಿದ್ಯಾಪೀಠ 7ನೇ ಆವೃತ್ತಿಗೆ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.